ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ಪ್ರೊಮೋ ಅಪ್ಡೇಟ್ ಆಗಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಆ ಪ್ರೊಮೋ ಬಂದ್ಬಿಟ್ಟು ನಾಮಿನೇಷನ್ ರಿಲೇಟೆಡ್. ಯಾವಾಗ್ಲೂ ಕೂಡ ನಾಮಿನೇಷನ್ ಅಲ್ಲಿ ಸಿಲಿ ರೀಸನ್ ಕೊಟ್ಟು ಎಸ್ಕೇಪ್ ಆಗ್ತಿರೋ ಹೌಸ್ ಮೇಟ್ಸ್ಗೆ ನಮ್ಮ ಕಿಚ್ಚ ಸರ್ ಇಂದ ಲಾಸ್ಟ್ ಟೈಮ್ ಒಂದು ವಾರ್ನಿಂಗ್ ಬಂದಿತ್ತು. ಯಾವುದೇ ಕಾರಣಕ್ಕೂ ಈ ಸಲ ನಾಮಿನೇಷನ್ ಅಲ್ಲಿ ಒಂದು ಸಿಲ್ಲಿ ರೀಸನ್ ಕೊಟ್ಟು ನೀವೆಲ್ಲ ಎಸ್ಕೇಪ್ ಆಗೋಂಗಿಲ್ಲ ಅಂತ. ಯಾಕಂದ್ರೆ ನೀವೊಂದು ಸಿಲ್ಲಿ ರೀಸನ್ ಕೊಟ್ರೆ ಆ ಕಡೆ ಯಾರನ್ನ ನಾಮಿನೇಟ್ ಮಾಡಿರ್ತೀರೋ ಅವರ ವ್ಯಾಲ್ಯೂನ ನೀವು ಜಾಸ್ತಿ ಮಾಡ್ತಿರ್ತೀರಾ. ನೋಡ್ಕೊಂಡು ನಾಮಿನೇಷನ್ ಮಾಡಿ ಅಂತ ಒಂದು ಕಿಚ್ಚ ಸರ್ ಇಂದ ಸಲಹೆ ಅಂತೂ ಬಂದಿರುತ್ತೆ. ಆ ಸಲಹೆನ ತುಂಬಾ ಕ್ಲೀನ್ ಆಗಿ ಹೌಸ್ ಮೇಟ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಈ ನಾಮಿನೇಷನ್ ಪ್ರಕ್ರಿಯೆ ನೋಡಿದಾಗ ಗೊತ್ತಾಗ್ತಾ ಇದೆ. ಇನ್ನ ನಮ್ಮ ಮಂಜಣ್ಣ ಗೇಮ್ ಅಲ್ಲಿ ಇದ್ದಾರೆ ಅಂದ್ರೆ ಅವ್ರ ಆಟ ಕೆಟ್ಟದಾಗಿರ್ಬೋದು, ಒಂದೊಂದ್ಸಲ ಅವ್ರ ಪ್ಲಾನು ಕೆಟ್ಟದಾಗಿರ್ಬೋದು, ಬಟ್ ಆಡೋದ್ ಮಾತ್ರ 100% ಕೊಟ್ಟು ಆಡ್ತಾರೆ. ನಿನ್ನೆ ರಾಜ ಟಾಸ್ಕ್ ಅಲ್ಲಿ ನೋಡಿದಾಗೇನೆ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅವ್ರಿಗೊಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಾಗ ಅಬ್ಬಾ! ಅಬ್ಬಾ! ಏನ್ ಸಕ್ಸಸ್‌ಫುಲ್ ಮಾಡಿದ್ರು ಗುರು ಶಿಶಿರನ್ನ ಅಳಿಸೋದು ಅಂತ ನನಗಂತೂ ಕ್ರೇಜಿ ಅನ್ನಿಸ್ತು. ಆ ಕಡೆ ಸುರೇಶ್ ಅವ್ರಿಗೂ ಕೂಡ ಟ್ರೈ ಮಾಡಿದ್ರು. ಓವರಾಲ್ ಅಂತ ಬಂದ್ರೆ ನಮ್ಮ ಮಂಜಣ್ಣ ಆಟ ಕ್ರೇಜಿ ಅಂತ ಅನ್ಸುತ್ತೆ. ಈ ಸಲ ನೀವು ನಾಮಿನೇಷನ್ ಪ್ರಕ್ರಿಯೆ ನೋಡಿದ್ರು ಕೂಡ ಗೊತ್ತಾಗ್ತಾ ಇದೆ. ಮಂಜಣ್ಣನೇ ಎಲ್ಲ ಡಿಸಿಷನ್ ತಗೊಳ್ಳೋದು ಅನ್ನಂಗೆ ನಮಗ್ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಹೌಸ್ ಮೇಟ್ಸ್ ಬಂದ್ಬಿಟ್ಟು ಈ ಸಲ ನಾಮಿನೇಷನ್ ಪ್ರಕ್ರಿಯೆ ಮೋಸ್ಟ್‌ಲಿ ತುಂಬಾ ಸಲ ಮತ ಚಲಾಯಿಸ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಆಪೋಸಿಟ್ ನೀವು ನೋಡ್ದಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮೋಕ್ಷಿತ್ ಅವರು ಭವ್ಯ ಗೌಡ ಅವ್ರನ್ನ ಚೂಸ್ ಮಾಡಿರೋದು ನಮಗೆ ವಿಡಿಯೋಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತನ ಚೂಸ್ ಮಾಡಿದ್ರ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಇನ್ ಕೇಸ್ ಮೋಕ್ಷಿತಾನೇ ತ್ರಿವಿಕ್ರಮ್ನ ಚೂಸ್ ಮಾಡಿದ್ರು ಅಂದ್ರೆ 2 ಟೈಮ್ಸ್ ನಾಮಿನೇಷನ್ ಪ್ರಕ್ರಿಯೆ ಇರುತ್ತಾ, ಅದು ಹೆಂಗ್ ನಡೆಯುತ್ತೆ ಅನ್ನೋದು ಮಾತ್ರ ಸ್ವಲ್ಪ ಟ್ವಿಸ್ಟ್ ಆಗಿ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಬಟ್ ಡಿಸಿಷನ್ ಮೇಕರು ಪಕ್ಕಾ ಮಂಜಣ್ಣನೇ ಆಗಿರ್ತಾರೆ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಮಂಜಣ್ಣನ ಎಲ್ಲಾದ್ರೂ ಹೆಂಗಾದ್ರೂ ತಗ್ಲಾಕ್ಬೇಕು ಈ ವಾರ ಅನ್ನೋದು ನಮ್ಮ ಕ್ಯಾಪ್ಟನ್, ನಮ್ಮ ಬಿಗ್ ಬಾಸ್ ಅವರ ಪ್ಲಾನು ಅಂತ ಅನ್ಸುತ್ತೆ. ಓವರಾಲ್ ನೋಡಿದ್ರೆ ಈ ಸಲ ಜಾಸ್ತಿ ಹೈಲೈಟ್ ಆಗೋ ಒಂದು ಚಾನ್ಸಸ್ ನಮ್ಮ ಮಂಜಣ್ಣನ್ಗೆ ಇರೋದು. ಅದನ್ನ ನಮ್ಮ ಮಂಜಣ್ಣ ಅವರು 100% ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನ ಪ್ರೋಮೋ ಸ್ಟಾರ್ಟ್ ಆದ ತಕ್ಷಣನೇ ಒಂದು ಬಾಣ ಮೂಲಕ ಆ ಬಾಣನ ಫೋಟೋಗೆ ಹೊಡೆದ್ಬಿಟ್ಟು ಕಂಟೆಸ್ಟೆಂಟ್ಸ್‌ನ ಯಾಕೆ ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೌಸ್ ಮೇಟ್ಸ್ ಎಲ್ಲ ತಿಳಿಸಿ ಹೇಳ್ಬೇಕಾಗಿರುತ್ತೆ. ನಮಗೆ ಪ್ರೋಮೋಲಿ ತೋರಿಸಿದಾಗ ನಮ್ಮ ಶಿಶಿರ್ ಅವರು ತ್ರಿವಿಕ್ರಮ್ ಅವ್ರ ಹೆಸರನ್ನ ತಗೊಂಡಿರ್ತಾರೆ. ವಿಚ್ ಇಸ್ ಸೋ ಎವಿಡೆಂಟ್. ನೀವೇ ಏನಾದರೂ ಮಾಡ್ಬೋದು, ಕ್ಯಾಪ್ಟನ್ ಮಾಡೋದಾಗಿರ್ಬೋದು, ಹೌಸ್‌ನ ರೂಲ್ ಮಾಡೋದಾಗಿರ್ಬೋದು ಅಂತ ನೀವು ಭ್ರಮೆಯಲ್ಲಿದ್ದೀರಾ. ಆ ಥರ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಈ ಥರನೇ ಎಕ್ಸೆಟ್ರಾ ಥಿಂಗ್ಸು ನಮ್ಮ ಶಿಶಿರ್ ಅವರು ಮೋಸ್ಟ್‌ಲಿ ತ್ರಿವಿಕ್ರಮ್‌ಗೆ ಹೇಳಿ ನಾಮಿನೇಟ್ ಮಾಡ್ತಾರೆ. ಯಾಕಂದ್ರೆ ಆ ವಿಡಿಯೋ ತೋರಿಸಿದಾದ್ಮೇಲೆ ಜಾಸ್ತಿ ಟ್ರಿಗರ್ ಆಗಿದ್ದು ಅಲ್ಲಿ ಐಶ್ವರ್ಯ ಮತ್ತೆ ಶಿಶಿರ್ ಅವರೇನೆ. ನಮ್ಮ ಗೌತಮಿ ಅವ್ರು ಬಂದ್ಬಿಟ್ಟು ಇವ್ರನ್ನ ಗೋಲ್ಡ್ ಸುರೇಶ್ ಅವ್ರನ್ನ ಹೆಸರನ್ನ ತಗೊಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್‌ಲಿ ಅವರು ಟಾಸ್ಕ್‌ನ ಕ್ವಿಟ್ ಮಾಡಿದ್ರಲ್ಲ, ಮೋಸ್ಟ್‌ಲಿ ಅದೇ ರೀಸನ್ ಇಟ್ಕೊಂಡು ನಮ್ಮ ಪಾಸಿಟಿವಿಟಿ ಅಕ್ಕ ಗೋಲ್ಡ್ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡಿರಬಹುದು. ತುಂಬಾ ಇಲ್ಲಿ ಇಂಟ್ರೆಸ್ಟಿಂಗ್ ಅಂತ ಬರೋದು ಅಂದ್ರೆ ನಮ್ಮ ಮೋಕ್ಷಿತಾ ಮತ್ತೆ ತ್ರಿವಿಕ್ರಮ್ ಅವರ ಜಿದ್ದಾಜಿದ್ದಿ. ಮೋಕ್ಷಿತಾ ಅವರು ಫಸ್ಟ್ ನಾಮಿನೇಷನ್ ಅಲ್ಲಿ ಮೋಸ್ಟ್ಲಿ ಭವ್ಯ ಗೌಡ ಅವ್ರನ್ನ ತಗೊಂಡಿದ್ದಂಗಿದ್ದಾರೆ. ಮತ್ತೆ ಸೆಕೆಂಡ್ ನಾಮಿನೇಷನ್ ಅಲ್ಲಿ ತ್ರಿವಿಕ್ರಮ್‌ನ ತಗೊಂಡಿದ್ದಂಗಿದ್ದಾರೆ. ಸೊ ತ್ರಿವಿಕ್ರಮ್ ಜೊತೆ ಒಂದು ಮಾತುಕತೆ ಆಗ್ತಿರೋದನ್ನ ನಮಗೆ ಈ ಸಲ ಪ್ರೋಮೋ ಅಲ್ಲಿ ತೋರಿಸ್ತಾರೆ. ತ್ರಿವಿಕ್ರಮ್‌ನ ನಾಮಿನೇಟ್ ಮಾಡ್ತಾ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮಂಜಣ್ಣ ಇಲ್ಲಿ ಮಾತ್ರನೇ ಬಿಲ್ಡಪ್ಪು, ಆಚೆ ಅವ್ರು ಏನು ಅಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ನಮ್ಗೆ ಪ್ರೋಮೋ ಅಲ್ಲಿ ಕ್ಯಾಪ್ಷನ್ ಅಂದ್ರೆ ಮಿಡ್ ಅಲ್ಲಿ ಈ ತರ ತ್ರಿವಿಕ್ರಮ್ ಮತ್ತೆ ನಮ್ಮ ಮೋಕ್ಷಿತ ಅವ್ರು ಮಾತಾಡ್ತಿರ್ಬೇಕಾದ್ರೆ ಮಂಜಣ್ಣ ಮಾತಾಡಿರೋ ಹಂಗೆ ತೋರಿಸುತ್ತೆ. ಬಟ್ ನನಗೆ ಡೌಟು, ಆಕ್ಚುಲಿ ಮಂಜಣ್ಣ ಅವರು ಈ ಒಂದು ವಿಷಯಕ್ಕೆ ಮಾತಾಡಿದ್ದಾರೆ, ಇದು ನಂಬಿಕೆ ದ್ರೋಹ ಅಲ್ವಾ ಅಂತ ಇಲ್ಲಿ ತ್ರಿವಿಕ್ರಮ್‌ನ ಈ ಪಾಯಿಂಟ್‌ಗೆ ಕ್ವೆಶ್ಚನ್ ಮಾಡಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಡೌಟು. ಯಾಕಂದ್ರೆ ಇಲ್ಲಿ ನಂಬಿಕೆ ದ್ರೋಹ ಅನ್ನೋದು ಅದು ಇದು ಬರಲ್ಲ ಅಂತ ಅನ್ಸುತ್ತೆ. ಇನ್ನೂ ಕನ್ವರ್ಸೇಷನ್ ಎಕ್ಸ್ಟೆಂಡ್ ಆಗಿರಬಹುದೇನೋ. ಮೋಸ್ಟ್‌ಲಿ ಇದನ್ನ ತ್ರಿವಿಕ್ರಮ್‌ಗೆ ಹೇಳ್ದೆ ಇರ್ಬೋದೇನೋ ಆಕ್ಚುಲಿ ಮಂಜಣ್ಣ ಅವರು. ಸೊ ಇದನ್ನ ನಾವು ಎಪಿಸೋಡ್‌ಗೆ ಕಾದು ನೋಡ್ಬೇಕಾಗುತ್ತೆ. ಅದಾದ್ಮೇಲೆ ಈ ಕಡೆ ನಮ್ಮ ತ್ರಿವಿಕ್ರಮ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆರ್ಗ್ಯೂ ಮಾಡ್ತಾರೆ ಅಂತ ಅನ್ನಿಸ್ತು. ಅಲ್ಲಿ ನಮ್ಮ ಮೋಕ್ಷಿತಾ ಅವರ ಮುಖವಾಡ ಕಳ್ಚಿಡಕ್ಕೆ ಪ್ರಯತ್ನ ಪಟ್ರ ಅಂತ ಕೂಡ ನಾವು ಕ್ವೆಶ್ಚನ್ ಮಾರ್ಕ್ ಹಾಕ್ಕೋಬೇಕಾಗುತ್ತೆ. ಅಲ್ಲಿ ತ್ರಿವಿಕ್ರಮ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಕ್ಚುಲಿ ಇವ್ರು ಅನ್ಕೊಂಡಿದ್ದಾರೆ ಇವ್ರನ್ನ ಬೇರೆಯವರೆಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಟ್ರೂ ಏನು ಅಂದ್ರೆ, ಅಲ್ಲಿ ನಿಜಾಂಶ ಏನು ಅಂದ್ರೆ, ಇವರು ಎಲ್ಲರನ್ನೂ ಏನದು ಮ್ಯಾನಿಪುಲೇಟ್ ಮಾಡ್ತಾ ಇರೋದು, ಎಲ್ಲರ ಮೈಂಡ್‌ನ ಡೈವರ್ಟ್ ಮಾಡ್ತಾ ಇರೋದು, ಎಲ್ಲರ ಮೈಂಡ್‌ನ ಮ್ಯಾನಿಪುಲೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು ಮಾತ್ರ ಮೋಕ್ಷಿತ್ ಅವರು. ಇವರು ನನ್ನ ಗೋಮುಖ ವ್ಯಾಘ್ರ ಅಂತಾರೆ. ಬಟ್ ನಾನಲ್ಲ ಗೋಮುಖ ವ್ಯಾಘ್ರ, ಇವರು ಆಕ್ಚುಲಿ 2 ತಲೆ ನಾಗರಾವು ಅಂತ ಹೇಳ್ತಾರೆ. ಆಕ್ಚುಲಿ ಹೌದು ಗುರು. ಲಾಸ್ಟ್ ಅವ್ರ ಟೀಮ್‌ಗೆ ಹೋದಾದ್ಮೇಲೆ ಅವ್ರ ಟೀಮ್
ಹೋದ ತಕ್ಷಣನೇ ಇವರಿಗೆ ಒಂದು ಚಾನ್ಸ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಇವ್ರ ಪರ್ಫಾರ್ಮೆನ್ಸ್‌ನ ಗುರುತಿಸಿ ಅವರಿಗೆ 2,000 ಪಾಯಿಂಟು ಕೂಡ ಭವ್ಯ ಗೌಡ ಅವರು ಕೊಡ್ತಾರೆ. ಆ ಥರ ಒಂದು ಮ್ಯಾನಿಪ್ಯುಲೇಷನ್ ಆಗಿರ್ಬೋದು, ಆ ಥರ ಒಂದು ಕೆಟ್ಟದು ಮನೋಭಾವನೆ ಅವ್ರ ಮನಸ್ಸಲ್ಲಿ ಇದ್ದಿದ್ದಿದ್ರೆ ಬೇರೆಯವ್ರಿಗೇನೆ ಕೊಡ್ಬೋದಾಗಿತ್ತು. ಅದನ್ನ ಸ್ಪ್ಲಿಟ್ ಕೂಡ ಮಾಡ್ಬೋದಾಗಿತ್ತು ಭವ್ಯ ಅವರು. ಬೆಸ್ಟ್ ಪರ್ಫಾರ್ಮರ್ ನಾನೇ ತಗೊಳ್ತೀನಿ ಅಂತ ಕೂಡ ಹೇಳ್ಬಹುದಾಗಿತ್ತು. ಯಾಕಂದ್ರೆ ಅವರು ಕೂಡ ಟಾಸ್ಕ್ ಆಡಿದ್ರು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡದೆ ಮೋಕ್ಷಿತನ ರೆಕಗ್ನೈಸ್ ಮಾಡಿರ್ತಾರೆ ಅವ್ರ ಟೀಮಲ್ಲಿ. ಟೀಮ್ ವೋಟ್ಸ್ ಹಾಕ್ಬಿಟ್ಟೆ ನಾನ್ ಆಡ್ದೆ ಅಂತ ಭವ್ಯ ಗೌಡ ಅವರು ಕೂಡ ಒಂದು ಅದಕ್ಕೆ ಸಮಜಾಯಿಷಿ ಕೊಡ್ತಾರೆ ಹೇಳ್ಬೇಕು ಅಂದ್ರೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಒಂದು ಸ್ವಲ್ಪ ಆದ್ರೂ ಅವರಿಗೆ ಅರ್ಥ ಆಗ್ಬೇಕಾಗಿತ್ತು. ಅಲ್ಲಿ ತ್ರಿವಿಕ್ರಮ್ ಪಾರ್ಟು ಅಷ್ಟೊಂದು ಏನು ಇಲ್ಲ. ನಾನು ಅನ್ಕೊಂಡಷ್ಟಂತೂ ಕೆಟ್ಟವರಲ್ಲ ತ್ರಿವಿಕ್ರಮ್ ಅವರು ಅಂತ ಅಲ್ಲಿ ಮೋಕ್ಷಿತ ರಿಯಲೈಸ್ ಆಗ್ಬೇಕಾಗಿತ್ತು ಅಂತ ಅನ್ನಿಸ್ತು. ಬಟ್ ಫಸ್ಟ್ ಡೇ ಇಂದ ಅವ್ರು ಏನ್ ಜಿದ್ದಿಡ್ಕೊಂಡು ಬರ್ತಾ ಇದ್ದಾರೋ ತ್ರಿವಿಕ್ರಮ್ ಮೇಲೆ ಅದನ್ನ ಹಂಗೆ ಸ್ಟಿಕ್ ಆನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ವ್ಯಕ್ತಿ ಮೇಲೆ ಅವ್ರಿಗೊಂದು ಅಭಿಪ್ರಾಯ ಬಂತು ಅಂದ್ರೆ ಅದು ಸರಿನಾ ತಪ್ಪಾ ಅಂತ ಒಂದು ತಿಳ್ಕೊಳ್ಳೋ ಪ್ರಯತ್ನ ಕೂಡ ನಮ್ಮ ಮೋಕ್ಷಿತ್ ಅವರು ಮಾಡಲ್ಲ. ಅವ್ರು ಅದೇ ಅಂತ ಒಂದು ಸ್ಟಿಕ್ ಆನ್ ಆಗಿರ್ತಾರೆ ಅಂತ ನನಗನ್ಸುತ್ತೆ. ಅದೇ ತರನೇ ಈ ಕಡೆ ನಮ್ಮ ತ್ರಿವಿಕ್ರಮ್ ಅವರು ಅವರ ಮುಖದ ಮೇಲೆ ಈ ಸಲ ಎಕ್ಸ್ಪ್ಲನೇಷನ್ ಕೊಟ್ರು ಅಂತ ಅನ್ನಿಸ್ತು. ಸದ್ಯ ಈ ಸಲ ಆದ್ರೂ ತ್ರಿವಿಕ್ರಮ್ ಮೋಕ್ಷಿತ ಮುಖನ ನೋಡ್ಕೊಂಡು ಹಾ ಹ್ಞೂ ಹ್ಞೂ ಅಂತ ಬರಲಿಲ್ಲ. ಅದೇ ಖುಷಿ ಆ್ಯಕ್ಚುಲಿ. ಯಾಕಂದ್ರೆ ತ್ರಿವಿಕ್ರಮ್ ಹೌಸ್ಮೇಟ್ಸ್ ಅಲ್ಲಿರೋ ಎಲ್ಲರಿಗೂ ಫೇಸ್ ಟು ಫೇಸ್ ಆನ್ಸರ್ ಕೊಡ್ತಾರೆ. ಫೇಸ್ ಟು ಫೇಸ್ ಏನಿದ್ರು ಹೋಗಿ ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳ್ತಾರೆ. ಅವ್ರು ಜೋರಾಗಿ ಮಾತಾಡಿದರೆ ತ್ರಿವಿಕ್ರಮ್ ಜೋರಾಗಿ ಮಾತಾಡ್ತಾರೆ. ಅವ್ರು ನಿಧಾನಕ್ಕೆ ಮಾತಾಡಿದರೆ ತ್ರಿವಿಕ್ರಮ್ ಕೂಡ ನಿಧಾನಕ್ಕೆ ಮಾತಾಡ್ತಾರೆ. ಅಲ್ಲಿ ಒಂದು ಸ್ವಲ್ಪ ಆದ್ರೂ ಒಂದು ಸಾಫ್ಟ್ ಕಾರ್ನರ್ ಇಟ್ಕೊಂಡು ಅವ್ರಿಗೆ ಕ್ರಶ್ ಇದೆ ಮೋಕ್ಷಿತ ಮೇಲೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಅವರೇನೆ ಎಷ್ಟೊಂದು ಸಲ ನನಗೆ ಮೋಕ್ಷಿತ ಜೊತೆ ಆಡಬೇಕಾಗಿತ್ತು ಅದು ಇದು ಅಂತ ಎಲ್ಲಾನು ಹೇಳ್ಕೊಂಡಿರೋದು ನಮಗೆ ಗೊತ್ತಾಗಿದೆ, ವಿಚ್ ಇಸ್ ಸೋ ಎವಿಡೆಂಟ್. ಬಟ್ ಆ ಒಂದು ಪಾಯಿಂಟ್ನ ತೆಗೆದಿಟ್ಟು ಸ್ಯಾಟರ್ಡೆ ಎಪಿಸೋಡ್ ಅಂತ ಏನಾಯಿತು ಅದಾದಮೇಲೆ ಒಂದು ಬದಲಾಗಿ ಅವ್ರನ್ನೂ ಕೂಡ ಒಂದು ಟಫ್ ಕಂಟೆಂಡರ್ ಆಗಿ ನಮ್ಮ ಇವ್ರು ನೋಡ್ತಿರೋದು ಸಿಕ್ಕಾಪಟ್ಟೆ ಚಂದ ಅನ್ನಿಸ್ತು ತ್ರಿವಿಕ್ರಮ್. ಅಷ್ಟೇ ಅಲ್ಲದೆ ನಮ್ಮ ಪಾಸಿಟಿವಿಟಿ ಅಕ್ಕ ಅವ್ರ ಬಗ್ಗೆ ಮಾತಾಡಿರೋದು ಕೂಡ ಆ್ಯಕ್ಚುಲಿ ಅವರು ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಹೇಳ್ಬೇಕಾಗಿರೋದು ತುಂಬಾ ಅವಶ್ಯಕತೆ. ಮೋಕ್ಷಿತ್ ಅವರು ಹಿಂದೆ ಮಾತಾಡಿರೋದನ್ನ ಬಂದ್ಬಿಟ್ಟು ನಾಮಿನೇಷನ್ ಅಲ್ಲಿ ರೀಸನ್ ಕೊಡ್ತಾರೆ ಅಂದ್ರೆ ಮೋಕ್ಷಿತ್ ಅವರು ಕೂಡ ತ್ರಿವಿಕ್ರಮ್ ಅವ್ರ ಹತ್ರ ಏನ್ ಮಾತಾಡಿದಾರೆ ಅನ್ನೋದನ್ನ ತ್ರಿವಿಕ್ರಮ್ ಅವ್ರಿಗೂ ಕೂಡ ಹೇಳೋ ಒಂದು ಅಧಿಕಾರ ಇರುತ್ತೆ ಅಂತ ನನಗೆ ಅನಿಸ್ತು. ಯಾವುದೋ ಒಂದು ಸೀಕ್ರೆಟ್ ಕನ್ವರ್ಸೇಷನ್ ತಂದು ಇಲ್ಲಿ ಇಬ್ರು ರಿವೀಲ್ ಮಾಡ್ತಾ ಇದ್ದಾರೆ ಅಂತ ಖಂಡಿತ ಅನ್ನಿಸ್ಲಿಲ್ಲ. ಸ್ಟಾರ್ಟ್ ಮಾಡಿದ್ದು ಮೋಕ್ಷಿತ್ ಅವರೇನೆ. ಮೋಕ್ಷಿತ್ ಅವ್ರ ಜೊತೆ ಮಾಡಿರೋ ಕನ್ವರ್ಸೇಷನ್ನ ಇಲ್ಲಿ ನಾಮಿನೇಷನಲ್ಲಿ ತಂದು ಹೇಳಿದ್ದು ನನಗಂತೂ ನಿಜವಾಗ್ಲೂ ಸಿಲ್ಲಿ ಅಂತ ಅನ್ನಿಸ್ತು. ಯಾಕಂದರೆ ಆಟ ಆಡೋದ್ರ ಬಗ್ಗೆ ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಇದೆ. ಅಲ್ಲಿ ತ್ರಿವಿಕ್ರಮ್ ಅವರು ಭವ್ಯಗೆ ಹೇಳ್ಕೊಡ್ತಾ ಇದ್ರು, ನನಗೆ ಆಟಕ್ಕೆ ಕೊಡಿಸ್ಲಿಲ್ಲ, ಈ ಥರ ಯಾವುದೇ ಒಂದು ರೀಸನ್ ಕೊಟ್ಟರು ಕೂಡ ಅಕ್ಸೆಪ್ಟ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಯಾವುದೋ ಒಂದು ಮಿಡ್ ಕನ್ವರ್ಸೇಷನಲ್ಲಿ ಇರೋದನ್ನ ತಂದು ಬೇರೆಯವ್ರಿಗೆ ತಂದಿಕ ಪ್ರಯತ್ನ ಮಾಡಿದ್ರ ಅಂತ ಅನ್ನಿಸ್ತು ನನಗೆ ಮೋಕ್ಷಿತ. ಅಷ್ಟೇ ಅಲ್ಲದೆ ಮೋಕ್ಷಿತ್ ಅವರು ತುಂಬ ಕ್ಲವರ್ ಗೇಮ್ ಮಾಡ್ತಿದ್ದಾರೆ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ನಿನ್ನೆ ಹಾಡು ಹೇಳಿರ್ತಾರೆ, ಮಂಜಣ್ಣ ಅವರು ಫುಲ್ ಎಮೋಷ್ನಲ್ ಆಗಿರ್ತಾರೆ, ವಿಚ್ ಇಸ್ ಸೋ ಎವಿಡೆಂಟ್. ಇವತ್ತು ಮೋಕ್ಷಿತ ಮೇಲೆ ಇನ್ನೂ ಕೂಡ ಮಂಜಣ್ಣನಿಗೆ ಒಂದು ಆ ತಂಗಿ ಭಾವನೆ ಇದೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮೋಕ್ಷಿತ್ ಅವರಿಗೂ ಕೂಡ ಅಷ್ಟೇನೆ ಮಂಜಣ್ಣನ ಮೇಲೆ ಒಂದು ಸ್ವಲ್ಪ ಅಭಿಮಾನ ಇದೆ ಅನ್ನೋದು ನಿನ್ನೆ ಎಪಿಸೋಡಲ್ಲಿ ಅವ್ರು ಹಾಡು ಹೇಳಿದ್ಮೇಲೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಸೊ ಹಿಂಗಿರ್ಬೇಕಾದ್ರೆ ಹಿಂಗೆ ತ್ರಿವಿಕ್ರಮು ಮತ್ತು ಮೋಕ್ಷಿತ ಅವ್ರ ಮೇಲೆ ನಾಮಿನೇಷನ್ ಮಾಡಕ್ಕೆ ಬಂದು ಮೋಕ್ಷಿತ್ ಅವ್ರು ಏನಾದರೂ ತ್ರಿವಿಕ್ರಮ್ ಹಿಂಗಂದ್ರು ಅಂತ ಮಂಜಣ್ಣನಿಗೆ ಹೇಳಿದ್ರು ಅಂದರೆ ಅದು ಮಂಜಣ್ಣನ ಮನಸ್ಸಲ್ಲಿ ತುಂಬ ಆಳವಾಗಿ ಹೋಗಿ ಉಳ್ಕೊಳ್ಳುತ್ತೆ. ಅದರಲ್ಲಿ ಡೌಟೇ ಇಲ್ಲ. ಅದು ನಿನ್ನೆ ಎಪಿಸೋಡ್ ಮಾಡೋದ್ರಲ್ಲಿ ನಮ್ಮ ಮೋಕ್ಷಿತ್ ಅವರು ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಮೋಸ್ಟ್ಲಿ ಅವ್ರ ಉದ್ದೇಶ ಕೂಡ ಅದೇ ಆಗಿತ್ತು ಅಂತ ಅನ್ಸುತ್ತೆ. ಯಾಕಂದರೆ ನಿನ್ನೆ ಕೂಡ ಹೇಳ್ತಾ ಇದ್ರು ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮೋಕ್ಷಿತ್ ಅವರು, ಗೌತಮಿ ಅವರು, ಮಂಜಣ್ಣ ಅವರು, ಭವ್ಯ ಗೌಡ ಅವ್ರ ಬಗ್ಗೆ, ತ್ರಿವಿಕ್ರಮ್ ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಿ ಇವಾಗ ಅವ್ರ ಹತ್ರನೇ ಹೋಗಿ ನಕ್ಕೊಂಡು ಊಟ ಮಾಡ್ತಾರೆ. ಯಾವ್ದು ಬಿಡೋದು ಯಾವ್ದು ಇದು ಮಾಡೋದು ಅಂತ. ಅಲ್ಲಿ ನಮ್ಮ ಮೋಕ್ಷಿತ್ ಅವ್ರಿಗೆ ಇವರೆಲ್ಲ ತ್ರಿವಿಕ್ರಮ್ ಜೊತೆ ಇರೋದು ಒಂದು ಸ್ವಲ್ಪ ಹೊಟ್ಟೆ ಉರಿತಾ ಇದೆಯಾ ಅಂತ ಕೂಡ ನನಗೆ ಅನ್ನಿಸ್ತು. ಅದಕ್ಕೆ ಒಂದು ಕಿಡಿ ಹಚ್ಚೋ ಪ್ರಯತ್ನ ಅಂತೂ ಇವತ್ತು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಾಡ್ತಾರೆ. ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಅಲ್ಲಿ ವಿಕ್ಕಿ ಒಂದು ಆರ್ಗ್ಯೂ ಏನು ಮಾಡ್ತಾರೆ ಅಲ್ಲಿ ಮಂಜಣ್ಣನ ಪರವಾಗಿ ಆಗಿರಲಿಲ್ಲ, ಗೌತಮಿ ಅವ್ರ ಪರವಾಗಿ ಆಗಿತ್ತು. ಅಂದರೆ ಪಾಸಿಟಿವಿಟಿ ಮುಖವಾಡ ಹಾಕಿದ್ದಾರೆ, ಪಾಸಿಟಿವಿಟಿ ಅಂತಾರೆ, ಬಟ್ ಅವ್ರ ಹತ್ರ ಪಾಸಿಟಿವಿಟಿ ಇಲ್ಲ ಅಂತ ಮೋಕ್ಷಿತ್ ಅವರೇ ನನ್ನ ಹತ್ರ ಹೇಳಿದ್ದಾರೆ ಅಂತಾರೆ. ಅದು ನಿಜಾನೇ. ಆ್ಯಕ್ಚುಲಿ ಗೌತಮಿ ಅವರಲ್ಲಿ ಪಾಸಿಟಿವಿಟಿ ನಮಗಂತೂ ಎಲ್ಲೂ ಕಾಣ್ತಾ ಇಲ್ಲ. ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ ಆ್ಯಕ್ಚುಲಿ ಗೌತಮಿ ಅವ್ರನ್ನ ನೋಡಿದ್ರೆ ನನಗೆ. ಬೇಸಿಕಲಿ ಅವ್ರು ಮಾಡೋ ಓವರ್ ಆ್ಯಕ್ಷನ್ ಆಗಿರ್ಬೋದು ಅದು ಇದು ಎಲ್ಲನೂ. ಬಟ್ ಅಲ್ಲಿ ಹಿಂದೆ ಒಂದು ಮುಂದೆ ಒಂದು ಮಾತಾಡಿರೋದನ್ನ ತಂದು ಇವರಿಬ್ಬರು ತಂದು ನಾಮಿನೇಷನಲ್ಲಿ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಇತ್ತು ಬಂದು ಡಿಸ್ಕಸ್ ಮಾಡೋಕ್ಕೆ, ನಾಮಿನೇಟ್ ಮಾಡೋಕ್ಕೆ. ಒಂದು ನಾಮಿನೇಷನ್ ಅಂದರೆ ವೆರಿ ತುಂಬ ಸೀರಿಯಸ್ ಆಗಿರೋ ಒಂದು ಪ್ರೊಸೆಸ್ಸು. ಅದರಲ್ಲಿ ಈ ಥರ ಬಂದು ಪರ್ಸ್ನಲ್ ಆಗಿ ಕಿತ್ತಾಡಿದ್ದು ನಾಮಿನೇಷನಲ್ಲಿ ಆಡಿದ್ದು ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಇನ್ನು ಟಾಸ್ಕ್ ರೀಸನು ಕೂಡ ಆ್ಯಡ್ ಮಾಡಿ ನಾಮಿನೇಷನ್ ಮಾಡಿರ್ತಾರ ಅಂತ ಕಾದು ನೋಡಬೇಕು. ಇದೊಂದೇ ರೀಸನ್ ಆದರೆ ಸೀರಿಯಸ್ಲಿ ಕಿಚ್ಚ ಸರ್ ಹೇಳಿದ್ದು ವೇಸ್ಟೇ ಅಂತ ಅನಿಸುತ್ತೆ. ಬಟ್ ಅದಕ್ಕೆ ಒಂದು ಸ್ವಲ್ಪ ಟಾಸ್ಕ್ ಕೂಡ ಆ್ಯಡ್ ಆನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಫೈರ್ ಅಂತೂ ನಾಮಿನೇಷನಲ್ಲಿ ಕ್ರಿಯೇಟ್
ಕ್ರಿಯೇಟ್ ಆಗಿದೆ. ಲಾಸ್ಟ್ ಟೈಮ್ ತರ ಸಪ್ಪೆ ಸಪ್ಪೆಗಂತೂ ಇಲ್ಲ. ಒಂದು ಫೈರ್ ಕ್ರಿಯೇಟ್ ಮಾಡೋಂಥ ಪ್ರಯತ್ನ ಅಂತೂ ಎಲ್ಲ ಹೌಸ್‌ಮೇಟ್ಸು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೋಡ್ಬೇಕು ಎಪಿಸೋಡ್ ಹೆಂಗಿರುತ್ತೆ ಅಂತ. ನಿನ್ನೆ ಎಪಿಸೋಡ್ ಅಂತೂ ಕ್ರೇಜಿ ಆಗಿತ್ತು. ಇವತ್ತು ಹಂಗೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.